ಧೀರಾ ಭಗತ್ ರಾಯ್ ಸಿನಿಮಾ ನಾನು ಹೇಳಿದೆ, ಇವಾಗ್ಲೂ ಹೇಳ್ತೀವಿ. ಏನ್ ಗೊತ್ತಾ, ಈ ಪ್ರಪಂಚದಲ್ಲೇ ಪ್ರತಿಯೊಂದಕ್ಕೂ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ಆದ್ರೆ ಒಂದೇ ಒಂದು ಸಮಸ್ಯೆಗೆ ಈ ಪ್ರಪಂಚದಲ್ಲಿ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಅನ್ನೋದು ಇರುತ್ತೆ. ಏನ್ ಸಮಸ್ಯೆಗೆ, ಒಂದೇ ಒಂದು ಸಮಸ್ಯೆಗೆ ಎಲ್ಲೂ ಪರಿಹಾರ ಸಿಗಲ್ಲ. ಏನಂದ್ರೆ ಬಡವರಿಗೆ ಅನ್ಯಾಯ ಆದಾಗ ನ್ಯಾಯ ಸಿಗೋದು, ಇದು ನೀವೆಲ್ಲರೂ ನೋಡ್ಕೊಳ್ಳಿ. ಬಡವ ಯಾವತ್ತಿದ್ರು ಒಬ್ರು ಬಡವರು ಅನ್ಯಾಯನೇ ಆಗ್ತಾ ಇರುತ್ತೆ, ಯಾವತ್ತೂ ನ್ಯಾಯ ಆಗಲ್ಲ. ಅದಕ್ಕೇನೆ ಒಂದು ಸಿನಿಮಾ ಬಂದಿದೆ, ಧೀರಾ ಭಗತ್ ರಾಯ್ ಅಂತ ಅಂದ್ಬಿಟ್ಟು ಸಿನಿಮಾ. ಪ್ರತಿಯೊಬ್ರು ಬಂದ್ಬಿಟ್ಟು ಸಿನಿಮಾ ನೋಡಿ. ಏನಕ್ಕಂದ್ರೆ ಎಷ್ಟು ಹಿಂದೆಗಡೆ ಎಷ್ಟು ಕಷ್ಟ ಇರುತ್ತೆ. ನಾನು ಹೇಳ್ಬಿಡ್ತೀನಿ ಒಂದೇ ಸಲ, ನಾನು ಡೈಲಾಗ್ಸ್ ಅಲ್ಲಿ ಹೋಗ್ಬಿಡ್ತೀನಿ. ತುಂಬಾ ದಿನ ಆದ್ಮೇಲೆ ರಿವ್ಯೂ ಕೊಡ್ತಾ ಇದ್ದೀನಿ. ಏನಕ್ಕೆ ತುಂಬಾ ದಿನ ಆದ್ಮೇಲೆ ರಿವ್ಯೂ ಕೊಡ್ತಾ ಇದ್ದೀನಿ ಅಂದ್ರೆ, ಒಂದೊಳ್ಳೆ ಕನ್ನಡ ಸಿನಿಮಾ, ದೊಡ್ಡ ಟಕ್ಕರ್ ಇದೆ, ನಿಮಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಅಂತ ಟಕ್ಕರ್ ಅಲ್ಲಿ ಒಂದೊಳ್ಳೆ ಸಿನಿಮಾ ರಿಲೀಸ್ ಆಗಿದೆ. ಅದಕ್ಕೇನೆ ಹೇಳ್ತೀನಿ ನಾನು. ನೋಡಿ, ಒಂದೇ ಮಾತು ಹೇಳ್ಬಿಡ್ತೀನಿ, ಅಣ್ಣ ಫೈರು ಅನ್ನೋರೆಲ್ಲ ಮುಚ್ಕೊಳ್ಳಿ ಬಾಯಿ, ಯಾಕಂದ್ರೆ ಕನ್ನಡ ಸಿನಿಮಾ ರಿಲೀಸ್ ಆಗಿದೆ. ಧೀರಾ ಭಗತ್ ರಾಯ್ ಸಿನಿಮಾ ರಿಲೀಸ್ ಆಗಿದೆ ನೋಡಿ. ಫೈರು ಇದೆಲ್ಲ ಬಾಯಿಗಳು ಮುಚ್ಕೊಂಡ್ಬಿಟ್ಟು ರಾಯ್ ಬಂದ್ಬಿಟ್ಟು ನೋಡ್ಬೇಕು ಧೀರಾ ಭಗತ್ ರಾಯ್ ಏನಕ್ಕೆ ಅಂತ ಅಂದ್ಬಿಟ್ಟು ಹೇಳ್ತೀನಿ ನೋಡಿ. ಅಣ್ಣ ಮದುವೆ ಆಗ್ಬೇಕಾದ್ರೆ ಕಟ್ತಾರೆ 3 ಗಂಟು, ಧೀರಾ ಭಗತ್ ರಾಯ್ ಸಿನಿಮಾ ಬಂದ್ಬಿಟ್ಟು ಒಂದೊಳ್ಳೆ ಕಂಟೆಂಟ್ ಅಣ್ಣ, ಸೂಪರ್ ಆಗಿರೋ ಕಂಟೆಂಟ್ ಅಣ್ಣ. ನೋಡಿ ಆ ದೇವ್ರಿಗೂ ಭೇದ ಭಾವ ಇರುತ್ತಂತೆ. ಆದ್ರೆ ನಮ್ಮ ಸಂವಿಧಾನ ಬರೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಸಂವಿಧಾನಕ್ಕೆ ಮಾತ್ರ ಯಾವುದೇ ಭೇದ ಭಾವ ಇಲ್ಲ, ಯಾರೇ ಆಗ್ಲಿ ಎಲ್ಲ ಒಂದೇ. ಅದಕ್ಕೆ ಒಂದು ಮಾತು ಹೇಳ್ತೀನಿ ಅಣ್ಣ, ನಿಮ್ಮ ಮನ್ಸಲ್ಲಿಂದ ಎಲ್ಲ ಬಿಟ್ಬಿಡ್ರಿ ಜಾತಿ. ಧೀರಾ ಭಗತ್ ರಾಯ್ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ, ನೀತಿ ತುಂಬಾ ಸೂಪರ್ ಆಗಿರೋ ನೀತಿ ತೋರಿಸಿದ್ದಾರೆ ಬೈ. ಹೆಂಗ್ ಹೇಳಿ ಅಂದ್ರೆ ನೋಡಿ, ಹಿಂಗ್ ಹೇಳಿದ ತಕ್ಷಣ ಎಲ್ಲ ಏನ್ ಅನ್ಕೋತೀರಾ ಅಂದ್ರೆ ಏನೋ ಮೆಸೇಜ್ ಇರುತ್ತೆ ಅಥವಾ ಏನೋ ಇದಿರುತ್ತೆ ಅಂತ ಅನ್ಕೋತೀರಾ. ಅಲ್ಲ, ಕಮರ್ಷಿಯಲ್ ಬೈ. ಪ್ರತಿಯೊಬ್ರು ಎಂಜಾಯ್ ಮಾಡ್ತೀರಾ. ಲವ್ ಇರುತ್ತೆ, ಆ ಫೈಟ್ಸು ಇರುತ್ತೆ, ಗೂಸ್ ಬಂಪ್ಸಿನು ಅಣ್ಣ, ಪ್ರತಿಯೊಂದು ರೋಡಲ್ಲಿ ಇರುತ್ತೆ ಹಂಸು. ಧೀರಾ ಭಗತ್ ರಾಯ್ ಸಿನಿಮಾದಲ್ಲಿ ಮಸ್ತಾಗಿದೆ ಗೂಸ್ ಬಂಪ್ಸ್. ಏನ್ ಆಕ್ಟಿಂಗ್, ಏನ್ ಆಕ್ಟಿಂಗ್ ಹೆಂಗ್ ಮಾಡಿದಾರೆ ಅಂದ್ರೆ, ಮೊದಲನೇ ಸಿನಿಮಾ ಇದು. ಅಯ್ಯೋ, ಮೊದಲನೇ ಸಿನಿಮಾ ಅಂತ ಅನ್ಸೋದೇ ಇಲ್ವೇ. ಒಂದೇ ಒಂದು ಮಾತು ಹೇಳ್ತೀನಿ ಅಣ್ಣ, ಜಾಸ್ತಿ ದಿನ ಆದ್ಮೇಲೆ ಸಿಗ್ತಾರೆ ಅಂತಾರೆ ಹಾಯಿ. ತುಂಬಾ ದಿನ ಆದ್ಮೇಲೆ ಅಂತಾರೆ ಸಿಕ್ಕಿದ್ರೆ ಹಾಯಿ. ಈ ಸಿನಿಮಾದಲ್ಲಿ ಹೀರೋ ಸಕ್ಕತ್ತಾಗಿ ಮಾಡಿದ್ದಾರೆ, ಅವರೇ ರಾಕೇಶ್ ತಳವಾಯಿ ಅವರೇ ಸಕ್ಕತ್ತಾಗಿ ಮಾಡಿದ್ದೀರಾ. ಅರೆ ಒಂದೇ ಒಂದು, ನಾವು ಎಲ್ಲರಿಗೂ ನಾನು ಹೇಳೋದು ಒಂದೇ ಒಂದು ಟ್ಯಾಂಕ್ ಯಾರಿಗಂದ್ರೆ ಲಾಯರ್ಗೆ. ಪ್ರತಿಯೊಬ್ರು ಲಾಯರ್ಗಳು ಎಷ್ಟು ಕಷ್ಟ ಪಡ್ತಾರೆ. ಅಯ್ಯೋ ಸರ್, ನಿಮ್ ಕಷ್ಟ ಬನ್ನಿ ಸರ್. ನೀವು ನಾವೆಲ್ಲ ನೋಡ್ಕೊಂಡು ನಾವೆಲ್ಲ ಅಂತೀವಿ ಅಯ್ಯೋ ಏನ್ ಹಿಂಗಿದಾರಲ್ಲ ಇದು ಅಂತ. ಬಟ್ ಅವ್ರೆಷ್ಟು ಕಷ್ಟ ಪಡ್ತಾರೆ ಅಂದ್ರೆ ಬಡವ್ರಿಗೋಸ್ಕರ. ಒಂದೇ ಮಾತು ಹೇಳ್ತೀನಿ ಅಣ್ಣ, ಎಲ್ಲ ಗಾಡಿಗಳಿಗೂ ಹಾಕ್ತಾರೆ ಟೈರ್. ಅನ್ಯಾಯ ಆದ್ರೆ ನ್ಯಾಯ ಮಾಡೋದು ಒಂದೇ ವ್ಯಕ್ತಿ, ಅವರೇ ಲಾಯರ್. ಅನ್ಯಾಯ ಆದಾಗ ಲಾಯರೇ ಬಂದ್ಬಿಟ್ಟು ಕಾಪಾಡುದು ಸರ್. ನನಗಿಷ್ಟವಾದ ಕಾರು ಬೆಂಜು. ಈ ಸಿನಿಮಾದಲ್ಲಿ ಫೈಟ್ಗಳನ್ನ ಮಸ್ತಾಗಿ ಮಾಡಿಸಿದ್ದಾರೆ. ನಾನು ಹಾಕಿರೋ ಸಲ್ಟಿ ಟೈಟು ಏನಿದೆ ಫೈಟ್, ಒಂದೊಂದು ಫೈಟು, ಒಂದೊಂದು ಎಲಿವೇಶನ್. ಮೊದಲನೇ ಸಿನಿಮಾ ಅಂತ ಅನ್ಸೋದೇ ಇಲ್ಲ. ಒಂದೇ ಮಾತು, ಆದ್ರೆ ಬಡವರಿಗೆ ಎಲ್ಲೂ ನ್ಯಾಯ ಸಿಗಲ್ಲ ಅಣ್ಣ. ಇವತ್ತು ನಾವೆಲ್ಲರಿಗೂ ರೆಸ್ಪೆಕ್ಟ್ ಇಂದ ಕರಿತೀವಿ ಸರ್ರು. ಆ ತರ ಕರಿಯಂಗ್ ಮಾಡಿರೋರು ಒಬ್ರು, ಅವರೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಸಿನಿಮಾ ಬಂದ್ಬಿಟ್ಟು ಪ್ರತಿಯೊಬ್ರು ಇಷ್ಟಪಡ್ತೀರಾ, ಪ್ರತಿಯೊಬ್ರು ಎಂಜಾಯ್ ಮಾಡ್ತೀರಾ. ನಾನು ಹೇಳ್ತೀನಲ್ಲ, ಮದ್ವೆ ಆಗ್ಬೇಕಾದ್ರೆ ಕಟ್ತಾರೆ 3 ಗಂಟು. ಧೀರಾ ಭಗತ್ ರಾಯ್ ಸಿನಿಮಾ ಬಂದ್ಬಿಟ್ಟು ಒಂದೊಳ್ಳೆ ಕಂಟೆಂಟ್. ಎಲ್ಲ ಅಂತೀರಾ ಕಂಟೆಂಟ್ ಇರೋ ಸಿನಿಮಾ ಕೊಡಿ, ಏನಕ್ಕೆ ನೋಡಲ್ಲ ಅಂತ ಅಂದ್ಬಿಟ್ಟು ಇವತ್ತು ಕೊಟ್ಟಿದೀವಿ. ಈ ಜನ ಎಲ್ಲ ಏನಕ್ಕೆ ಕಿರ್ಚಾಡ್ದವ್ರು ಎಲ್ಲ ಏನಕ್ಕೆ ಬಂದಿದ್ದಾರೆ ಅಂದ್ರೆ ಕಂಟೆಂಟ್ ಆತರ ಇದೆ ಸಿನಿಮಾದಲ್ಲಿ. ಮತ್ತೆ ಒಂದೇ ಹೇಳೋದು, ಸಿನಿಮಾ ಟಿಕೆಟ್ಗಳು ಬಂದ್ಬಿಟ್ಟು 500 ರೂಪಾಯಿ, 1000 ರೂಪಾಯಿ, 5000 ರೂಪಾಯಿ ಇದ್ರ ಏನೂ ಇಲ್ಲ. 100 ರೂಪಾಯಿ, 150 ರೂಪಾಯಿ. ನೀವು ಅಲ್ಲೋಗ್ಬಿಟ್ಟು ಒಬ್ರು ನೋಡೋಬಿಟ್ಟು 4 ಜನ ಬಂದ್ಬಿಟ್ಟು ಸಿನಿಮಾ ನೋಡ್ಬೋದು. ಪ್ರತಿಯೊಬ್ರು ರೀ, ನಮ್ ಕರ್ನಾಟಕದಲ್ಲಿ ನಾವು ಕನ್ನಡಿಗರೇ ರಾಜ, ನಾವೇ ಒಳ್ಳೆಯ ಅಷ್ಟೇ. ನಾನು ಯಾವ ಸಿನಿಮಾ ನೋಡ್ಬೇಡಿ ಅಂತ ಅಲ್ಲ, ಫಸ್ಟ್ ನಮ್ ಸಿನಿಮಾ ನೋಡ್ಬೇಡಿ, ಆಮೇಲೆ ಫಸ್ಟ್ ನಮ್ ಕನ್ನಡದಲ್ಲಿ ರಿಲೀಸ್ ಆಗಿರೋ ಸಿನಿಮಾಗಳು ನೋಡ್ರಿ. ಯಾಕಂದ್ರೆ ಅವ್ರು ಎಲ್ಲ ಲ್ಯಾಂಗ್ವೇಜ್ ಅವ್ರು ಬಂದ್ಬಿಟ್ಟು ಯಾರ್ಯಾರು ನಂಬ್ಕೊಂಡಿರ್ತಾರೆ ನಮ್ಮ ಸ್ಟೇಟ್ ಅಲ್ಲಿ ಜನ ಕಾಪಾಡ್ತಾರೆ ಅಂತ. ನಮ್ಮ ಲ್ಯಾಂಗ್ವೇಜ್ ಅವರು ಬರೀ ನಮ್ಮ ರಾಜ್ಯದ ಮಾತ್ರನೇ ನಂಬ್ಕೊಂಡಿರ್ತಾರೆ. ನಮ್ಮ ರಾಜ್ಯದವರು ಸಿನಿಮಾ ನೋಡಿಲ್ಲ ಅಂದ್ರೆ ಏನ್ ಪ್ರಯೋಜನ? ಪ್ರತಿಯೊಬ್ಬರಿಗೂ ಒಂದೇ ಕೇಳ್ಕೊಳ್ಳೋದು, ದಯವಿಟ್ಟು ಬಂದ್ಬಿಟ್ಟು ಸಿನಿಮಾ ನೋಡಿ. ಲಾಸ್ಟಿಗೆ ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ. ಏನ್ ಗೊತ್ತಾ, ಡೈಲಾಗ್ ಒಂದೇ ಒಂದು ಹೇಳ್ಬಿಡ್ತೀನಿ ಲಾಸ್ಟಿಗೆ. ಅಣ್ಣ, ಶಾರುಖ್ ಖಾನ್ ಮಾಡಿರೋ ಸಿನಿಮಾ ಝೀರೋ. ನಮ್ ದೇಶಕ್ಕೆ ಯಾವತ್ತಿದ್ರು ರೈತನೇ ನಿಜವಾದ ಹೀರೋ. ಸಿನಿಮಾ
ಮಸ್ತ್ ಆಗಿದೆ. ಪ್ರತಿಯೊಬ್ಬರು ಬಂದ್ಬಿಟ್ಟು ನೋಡಿ. ಜೈ ಕನ್ನಡ ಮತ್ತು ಜೈ ಹಿಂದ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ತುಂಬಾ ಅದ್ಭುತವಾಗಿರೋ ಪ್ರದರ್ಶನ ಈಗ ಕಂಡಿದ್ದೀವಿ. ನೀವೇ ನೋಡ್ತಾ ಇದ್ದೀರಾ ಆಡಿಯನ್ಸ್ನ ರೆಸ್ಪಾನ್ಸ್ ಆಗಿರ್ಬೋದು, ಅವ್ರ ಅನುಭವ ಅವ್ರು ಹೇಳ್ತಾ ಇದ್ದಾರೆ. ಮೊದಲನೇ ಸಿನಿಮಾ ಈ ಥರದೊಂದು ಓಪನಿಂಗ್ ಸಿಕ್ಕಿರೋದು ತುಂಬ ದೊಡ್ಡ ಮಟ್ಟದ ಏನೋ ಖುಷಿಯಾಗಿದೆ. ಇಂಥದ್ದೊಂದು ಸಿನಿಮಾ ಕೊಟ್ಟಿರೋದು ನಮ್ಮ ನಿರ್ದೇಶಕರು ಕರ್ಣನ್ ಸರ್ ಅವ್ರಿಗೂ, ಮತ್ತು ಪ್ರೊಡ್ಯೂಸರ್ ಆಗಿರ್ತಕ್ಕಂಥ ಪ್ರವೀಣ್ ಗೌಡ ಸರ್ ಮತ್ತು ವೈಟ್ ಲೋಟಸ್ ಮತ್ತು ಓಂ ಸಿನಿ ಎಂಟರ್ಟೈನ್ಮೆಂಟ್ಸ್ ಇಂಥ ಒಂದು ಅದ್ಭುತವಾಗಿರೋ ಕಂಟೆಂಟ್ ಕೊಟ್ಟಿದ್ದಾರೆ. ಅದಕ್ಕೆ ಪೂರಕವಾಗಿ ತುಂಬ ಅದ್ಭುತವಾದ ಮಸ್ತ್ ಫೈಟ್ ಕೊಟ್ಟಿರ್ತಕ್ಕಂಥ ನಮ್ಮ ಮಂಜು ಮಾಸ್ಟರ್ ಇದ್ದಾರೆ. ಸೊ ಅವರು ಮಾತಾಡಿಸಿ ಅವ್ರಿಗೆ ಫೀಲಿಂಗ್ ಅನ್ನೋದು ನಾವು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಒಂದೆರಡು ಮಾತಾಡಿ ಸರ್. ಮಾತಾಡ್ಬಿಟ್ರಾ? ಸೂಪರ್ ಸೂಪರ್. ಥ್ಯಾಂಕ್ ಯು ಸೊ ಮಚ್ ಸರ್. ಖುಷಿ ಆಯಿತು ನೋಡಿದಾಗ. ನಮ್ಗೆ ನಮ್ಮ ಮಾಸ್ಟರ್ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಒಂದೇ ಮಾತಾಡ್ತೀವಿ, ಪಕ್ಕದಲ್ಲಿದ್ದಾರೆ ರಾಕೇಶ್ ಅವರು. ಇಡೀ ಸಿನಿಮಾದಲ್ಲಿ ಜೀವಿಸಿದ್ದಾರೆ ಆ ಕ್ಯಾರೆಕ್ಟ್ರಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿದ್ದಾರೆ. ಸೊ ಒಂದು ಹೊಸ ನಟ ಅಂತ ಅನಿಸ್ಲೇ ಇಲ್ಲ ನನಗೆ. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಒಂದು ಎಷ್ಟೋ ಸಿನಿಮಾಗಳು ಹೀರೋಗಿ ಮಾಡಿರೋ ಥರ ಆ ಥರ ಒಂದು ಫೀಲ್ ಇದೆ. ಒಳ್ಳೇದಾಗಲಿ ರಾಕೇಶ್, ಆಲ್ ದ ಬೆಸ್ಟ್. ನಿಮಗೆ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಫೈಟಲ್ಲಿ ನಾನು ಸುಳ್ಳು ಹೇಳಲ್ಲ, ಸಕ್ಕತ್ತಾಗಿ ಮಾಡಿದ್ರು. ಭಾಳ ಅವ್ರಿಗೆ ಟೈರ್ಡಾಗಿ ಬಿದ್ದೋಗ್ಬಿಡ್ತಾ ಇದ್ರು ಆ ಥರ ಒಂದು. ಯಾಕಂದರೆ ರಿಯಲ್ ಫೈಟ್ ಕಂಪೋಸ್ ಮಾಡಿದ್ದು ಈ ನಟ ನಿಜವಲ್ಲೂ ಹ್ಯಾಟ್ಸ್ ಅಪ್ ಟು ರಾಕೇಶ್. ಭಾಳನೇ ಚೆನ್ನಾಗಿ ಮಾಡಿದ್ರಿ. ಭಾಳ ಖುಷಿ ಆಯಿತು. ನಾನು ಏನು ಅನ್ಕೊಂಡು ಆ ಥರ ಬಂತು. ಆ ರಿಸಲ್ಟ್ ಈಗ ಕ್ಲೈಮ್ಯಾಕ್ಸ್ ನೋಡಿದಾಗ ಅನ್ನಿಸ್ತು. ಒಳ್ಳೇದಾಗಲಿ ರಾಕೇಶ್, ಆಲ್ ದ ಬೆಸ್ಟ್. ಜನ ಎಲ್ಲ ದಯವಿಟ್ಟು ಕರ್ನಾಟಕದ ಜನತೆ ಈ ಸಿನಿಮಾನ ಗೆಲ್ಲಿಸಿ. ಧೀರಭಾಗತ್ರ ಒಂದು ಒಳ್ಳೆ ಸಿನಿಮಾ, ಒಳ್ಳೆ ನಟರು, ಇವ್ರನ್ನ ಬೆಳೆಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಒಂದು ಒಳ್ಳೆ ಸಿನಿಮಾನ ಗೆಲ್ಲಿಸಿ. ನೀವೇ ಅಟ್ಲೀಸ್ಟ್ ರಿವ್ಯೂ ನೋಡಿ ಆದರೂ ಬನ್ನಿ. ಜನ ಹೇಳೋ ರಿವ್ಯೂ ನೋಡಿ ಆದರೂ ಬನ್ನಿ. ಕರ್ನಾಟಕದಾದ್ಯಂತ ಎಲ್ಲ ಸಿಂಗಲ್ ಥಿಯೇಟರ್ ಮ್ಯಾಕ್ಸಿಮಮ್ 120 ಥಿಯೇಟ್ರಲ್ಲಿ ಇನ್ಕ್ಲೂಡಿಂಗ್ ಮಲ್ಟಿಪ್ಲೆಕ್ಸ್ ಸೇರಿಸಿ ಒಂದು ಕರ್ನಾಟಕದಾದ್ಯಂತ ಸಿನಿಮಾ ರಿಲೀಸ್ ಮಾಡಿದ್ದೀವಿ. ಎಲ್ಲ ಕಡೆ ಶೋ ಹೋಗ್ತಾ ಇದೆ. ದಯವಿಟ್ಟು ಎಲ್ಲ ಕನ್ನಡಿಗರು ನಮ್ಮ ಕನ್ನಡ ಸಿನಿಮಾನ ಗೆಲ್ಲಿಸಿ. ಕನ್ನಡಿಗರೇ ಮಾಡಿರ್ತಕ್ಕಂಥ ಸಿನಿಮಾ. ಫಸ್ಟ್ ಟೈಮ್ ಒಬ್ಬ ರಂಗಭೂಮಿ ಕಲಾವಿದ ಹೀರೋ ಆಗಿ ಮಾಡಿರ್ತಕ್ಕಂಥ ಸಿನಿಮಾ. ನಮ್ಮನ್ನು ನೀವು ಗೆಲ್ಲಿಸಿದ್ರೆ ಇನ್ನೂ ಇಂಥದ್ದು ಸಾಕಷ್ಟು ಸಿನಿಮಾಗಳು ಮಾಡೋದಕ್ಕೆ ನಮಗೆ ಧೈರ್ಯ ಸಿಗುತ್ತೆ. ದಯವಿಟ್ಟು ಎಲ್ಲ ಮಾಧ್ಯಮ ಮಿತ್ರರು ನಿಮಗೂ ಕೇಳ್ಕೊಳ್ಳೋದು, ನೀವಿಲ್ಲದೆ ನಾವಿಲ್ಲ. ದಯವಿಟ್ಟು ನಮ್ಮ ಈ ಒಂದು ಪ್ರಚಾರ ಆಗಿರ್ಬೋದು, ನಮ್ಮ ಈ ಸಿನಿಮಾದ ಕಂಟೆಂಟ್ ಆಗಿರ್ಬೋದು, ಈ ರಿವ್ಯೂಗಳನ್ನ ನೀವು ತುಂಬ ಬೇಗ ತಲುಪಿಸ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲ ಕನ್ನಡದ ಜನತೆ ದಯವಿಟ್ಟು ಧೀರಭಾಗತ್ರ ಸಿನಿಮಾ ಬಂದು ನೋಡಿ ಗೆಲ್ಲಿಸಿ. ಥ್ಯಾಂಕ್ ಯು ಸೊ ಮಚ್. ತುಂಬ ಖುಷಿ ಆಗ್ತದೆ. ಆ್ಯಕ್ಚುಲಿ ಬಂದಾಗ ತುಂಬ ಭಯ ಇತ್ತು. ನಾನು ಬಿಫೋರ್ ಮೂವಿ ನೋಡಿರಲಿಲ್ಲ. ಸೊ ಇವತ್ತೇ ಆಡಿಯನ್ಸ್ ಜೊತೆ ಕೂತು ನೋಡಿದ್ದು ನಾನು. ಸೊ ಹಾಗಾಗಿ ತುಂಬಾ ಭಯ ಇತ್ತು. ಬಟ್ ರೆಸ್ಪಾನ್ಸ್ ನೋಡ್ತಿದ್ದಾಗೆ ಖುಷಿ ಆಗೋಯ್ತು. ಹೌದು, ಖುಷಿ ಆಯಿತು ಸರ್. ನಾನು ಹೇಗೆ ತಗೊತಾರೆ ಅಂತ ಗೊತ್ತಿರಲಿಲ್ಲ. ಸೊ ಫಸ್ಟ್ ಮೂವಿ ಯಾವ ಥರ ಬರುತ್ತೆ, ಆನ್ ಸ್ಕ್ರೀನ್ ಬಂದಾಗ ಜನ ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಸೊ ಬಂದಿದ ತಕ್ಷಣ ಅಲ್ಲಿ ರೆಸ್ಪಾನ್ಸ್ ನೋಡಿ ನನಗೆ ತುಂಬ ಖುಷಿ ಆಯಿತು. ಮತ್ತು ನನಗೆ ಪಕ್ಕದಲ್ಲೇ ನನಗೆ ಥ್ರಿಲ್ಲರ್ ಮಂಜು ಸರ್ ಕೂತಿದ್ರು. ಅವರು ಫಸ್ಟ್ ಟೈಮ್ ಮಾಡಿದ್ದೀರಾ ಅಂತ ಕೇಳಿದ್ರು. ಹೌದು ಸರ್ ಅಂದಿದ್ದಕ್ಕೆ ಎಲ್ಲೂ ಆ ಥರ ಅನ್ನಿಸ್ತಿಲ್ಲ, ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಅಂದರು. ಸೊ ಅದು ನೋಡಿ ತುಂಬಾ ಖುಷಿ ಆಯಿತು. ಇನ್ನು ಇವಾಗ ಮೀಟ್ ಮಾಡಬೇಕು ಎಲ್ಲರೂ. ನಾನು ಇವಾಗ ಫಸ್ಟ್ ಈಗ ಶೋ ನೋಡಿದ್ನಲ್ಲ, ಸೊ ಫ್ಯಾಮಿಲಿ ಅವರು ಎಲ್ಲ ತುಮಕೂರಲ್ಲಿ ಆಲ್ರೆಡಿ ನೋಡಿರ್ತಾರೆ. ಸೊ ಮೀಟ್ ಮಾಡಿದಾಗ ನೋಡಬೇಕು ಅವ್ರ ರಿಯಾಕ್ಷನ್ ಯಾವ ಥರ ಇರುತ್ತೆ. ತುಂಬ ಖುಷಿ ಆಯಿತು ಸರ್. ನೆನ್ನೆ ಮೊನ್ನೆ ಸ್ವಲ್ಪ ಥಿಯೇಟರ್ ಪ್ರಾಬ್ಲಮ್ ಅಂತೆಲ್ಲ ಹೇಳ್ತಿದ್ರು. ಅದು ಕೇಳಿಸ್ಕೊಂಡು ಸ್ವಲ್ಪ ಬೇಜಾರಾಗಿತ್ತು. ಸೊ ಜನ ಅಂದರೆ ನಾವು ಬಂದಿದ್ದೆ ಆ ಕಾನ್ಫಿಡೆನ್ಸ್ ಇತ್ತು. ಡಿಸೆಂಬರ್ 6 ಬರ್ತಿದ್ದೀವಿ. ಸೊ ಹಿಂದಿನ ದಿನ ಬೇರೆ ಮೂವಿ ಇದ್ರೂ ಕನ್ನಡಿಗರು ನಮ್ಮ ಮೂವಿನ ಬಿಟ್ಕೊಡಲ್ಲ ಅಂತ. ಆದರೂ ಥಿಯೇಟರ್ ಪ್ರಾಬ್ಲಮ್ ಅಂತೆಲ್ಲ ಕೇಳಿಸ್ಕೊಂಡಾಗ ಸ್ವಲ್ಪ ಭಯ ಆಗ್ತಿತ್ತು. ಬಟ್ ಇವತ್ತು ಜನ ಬಂದಿದ್ದು ನೋಡಿ, ಅವ್ರ ರೆಸ್ಪಾನ್ಸ್ ನೋಡಿ ತುಂಬಾ ಖುಷಿ ಆಗ್ತದೆ. ಹೌದು ಹೌದು. ಡಿಸೆಂಬರ್ 6 ನಮ್ಮ ಮೂವಿ ಬರುತ್ತೆ ಅಂತ ಹೇಳ್ತಿದ್ವಿ. ಸೊ ಇವಾಗ ತಾನೇ ಜಸ್ಟ್ ಮೂವಿ ರಿಲೀಸ್ ಆಯಿತು. ನಾನು ನೋಡ್ಕೊಂಡ್ಬಂದೆ. ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಎಂಟೈರ್ ಫ್ಯಾಮಿಲಿ ಜೊತೆ ಕೂತು ನೋಡುವಂಥ ಮೂವಿ. ಸಾಕಷ್ಟು ಒಳ್ಳೆ ವಿಷಯಗಳ ಬಗ್ಗೆ ಮಾತಾಡಿದ್ದೀವಿ, ಆ್ಯಕ್ಟ್ಗಳ ಬಗ್ಗೆ ಮಾತಾಡಿದ್ದೀವಿ. ಕಂಪ್ಲೀಟ್ ಫ್ಯಾಮಿಲಿ ನಮ್ಮ ಮೂವಿಗೆ ಬನ್ನಿ. ಹಾಗೆ ಒಂದೊಳ್ಳೆ ಮೆಸೇಜ್ನ ಡೆಫಿನೆಟ್ ಆಗಿ ತೊಗೊಂಡು ಹೋಗ್ತೀರಾ. ಓಕೆ, ಖುಷಿ ಆಗ್ತದೆ. ಸ್ವಲ್ಪ ಭಯನೂ ಆಗ್ತಿತ್ತು. ಬಟ್ ಓಕೆ, ರೆಸ್ಪಾನ್ಸ್ ಎಲ್ಲ ನೋಡಿ ಪರವಾಗಿಲ್ಲ, ಸ್ವಲ್ಪ ಜಸ್ಟಿಸ್ ಕೊಟ್ಟಿದ್ದೀನಿ ಅಂತ ಅನ್ನಿಸ್ತದೆ. ಸೊ ಇವಾಗ ನೋಡಬೇಕು ಎಲ್ಲರೂ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳಿ. ಥ್ಯಾಂಕ್ ಯು ಸರ್. ಚೆನ್ನಾಗಿತ್ತು, ಎಲ್ಲರೂ ನೋಡಿ ಮೂವಿನ. ರಾಕೇಶ್ ಅಣ್ಣ ಮತ್ತು ಸುಚಿ ಅಕ್ಕ ಇಬ್ರು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಎಲ್ಲರೂ ನೋಡಬೇಕು. ರೋಡ್ ಮಧ್ಯೆ ಕೂತ್ಕೊಂಡು ವಿಷಯನೆಲ್ಲ ಕೇಳ್ತಾ ಇದ್ದಾರ, ಅವಾಗ ಏನು ಅನಿಸ್ತಾ ಇತ್ತು? ತುಂಬಾ ಖುಷಿ ಆಗ್ತಿತ್ತು. ಇನ್ನೇನು ಹೇಳ್ತೀವಿ ಸಿನಿಮಾ ನೋಡಕ್ ಬರೋರಿಗೆ? ಕನ್ನಡ ಮೂವಿನ ಸಪೋರ್ಟ್ ಮಾಡಿ.
ಚೆನ್ನಾಗಿತ್ತು, ತುಂಬ ಖುಷಿ ಆಯಿತು. ಧೀರ ಭಗತ್ ರಾಯ್ ಒಂದು ಒಳ್ಳೆ ಸ್ಕ್ರೀನ್ ಪ್ಲೇ ಇರುವಂಥ ಒಂದು ಚಿತ್ರ. ನಾನು ಸಿನಿಮಾ ಫುಲ್ಲು ನೋಡಿದೆ, ಭಾಳನೇ ಅದ್ಭುತವಾಗಿತ್ತು. ಓವರ್ ಆಲ್ ಈ ಥರ ಒಂದು ಸಬ್ಜೆಕ್ಟ್ ಈ ರೀತಿ ಒಂದು ನರೇಷನ್ ಮಾಡೋದೇ ಭಾಳ ಚಾಲೆಂಜಿಂಗು. ಸೊ ಡೈರೆಕ್ಟ್ರು ಭಾಳ ಅದ್ಭುತವಾಗಿ ಮಾಡ್ತಾರೆ. ಆ್ಯಂಡ್ ರಾಕೇಶ್ ಅವರು ಪಾತ್ರ ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ. ಅವರು ಫಸ್ಟ್ ಸಿನಿಮಾ ಅನಿಸೋದೇ ಇಲ್ಲ. ಆಮೇಲೆ ಹೀರೋಯಿನ್ ಆಗಿರ್ಬೋದು, ಆಮೇಲೆ ಶರತ್ ಅವರ ಕ್ಯಾರೆಕ್ಟ್ರು, ಆಮೇಲೆ ಎಲ್ಲ ಹೊಸ ಆರ್ಟಿಸ್ಟ್ಗಳು ಕೆಲವರಂತೂ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟು. ಎಲ್ಲ ಜನ ಎಲ್ಲ ಥಿಯೇಟ್ರಲ್ಲಿ ಕುತ್ಕೊಂಡು ಎಂಜಾಯ್ ಮಾಡುವಂಥ ಒಂದು ಸಿನಿಮಾ ಧೀರ ಭಗತ್ ರಾಯ್. ಡೆಫಿನೆಟ್ಲಿ ನೋಡಿ, 100% ಸೂಪರ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಆ ಫೈಟ್ಸು ಯಾಕಂದ್ರೆ ಭಾಳ ನಾನೊಂದು 3 ಫೈಟ್ ಕಂಪೋಸ್ ಮಾಡಿದ್ದೀನಿ. ಅದರಲ್ಲಿ ಎಲ್ಲ ಫೈಟು ಚೆನ್ನಾಗಿ ಬಂದಿದೆ. ಪ್ಲಸ್ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ನೋಡ್ಬೇಕಾದ್ರೆ ಥಿಯೇಟ್ರಲ್ಲಿ ನನಗೇನೆ ಮೈ ಜುಮ್ಮನ್ ಒಂದು ಅಷ್ಟು ಒಳ್ಳೆ ಪರ್ಫಾರ್ಮ್ ಮಾಡಿದ್ರು ರಾಕೇಶ್ ಅವರು. ನಾನು ಕಂಪೋಸ್ ಮಾಡಿರೋ ಆ ಒಂದು ಶಾರ್ಟ್ಸ್ನ ಅದ್ಭುತವಾಗಿ ಮಾಡಿದ್ರು. ಕ್ಯಾಮ್ರಾಮನ್ ವರ್ಕು, ಆಮೇಲೆ ಬ್ಯಾಕ್ಗ್ರೌಂಡ್ ಸ್ಕೋರು ಸೂಪರ್. ಮೈ ಜುಮ್ಮನ್ನುತ್ತೆ. ಡೆಫಿನೆಟ್ಲಿ ಈ ಸಿನಿಮಾ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್. ಖುಷಿ ಆಗ್ತಿದೆ ಸರ್. ಇಂಥ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಹೊಸಬ್ರ ಚಿತ್ರ, ನಾವು ಅವತ್ತಿಂದ ಹೇಳ್ಕೊಂಡು ಬಂದ್ವಿ ಹೊಸಬರಿಗೆ ಮತ್ತು ಕನ್ನಡ ಚಿತ್ರಕ್ಕೆ ಕನ್ನಡಿಗರು ಕೈ ಬಿಡಲ್ಲ ಅಂತ ಹೇಳಿಬಿಟ್ಟು ಅವತ್ತಿಂದ ಮಾತುಕತೆ ನಡೆದಿತ್ತು. 6ಕ್ಕೆ ನಿಜವಾಗ್ಲೂ ರಿಲೀಸ್ ಮಾಡ್ತೀರಾ ಅಂತ ಕೇಳಿದ್ರು. ಸೊ ಖಂಡಿತ ರಿಲೀಸ್ ಮಾಡಿದ್ವಿ. ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ತುಂಬ ಖುಷಿಯಾಗಿದೆ ಸರ್. ಥಿಯೇಟರ್ ಸಮಸ್ಯೆ ಬಗೆಹರಿತಾ ಇದೆ. ಯಾಕಂದರೆ ನಿಜವಾಗ್ಲೂ ಬೇಜಾರಾಗ್ತಕ್ಕಂಥ ವಿಚಾರ, ನಾವು ಕರ್ನಾಟಕದಲ್ಲೇ ಇದೀವಿ ಅಥವಾ ಬೇರೆ ರಾಜ್ಯದಲ್ಲಿ ಇದೀವಿ ಅಂತ ಅನ್ಸುತ್ತೆ. ಕನ್ನಡಿಗರಿಗೆ ಕನ್ನಡ ಚಿತ್ರಗಳಿಗೆ ಚಿತ್ರಮಂದಿರಗಳಿಲ್ಲ. ಬೇರೆ ಭಾಷೆ ಚಿತ್ರಗಳಿಗೆ ಇಲ್ಲಿಯ ಚಿತ್ರಮಂದಿರಗಳನ್ನ ಕೊಡ್ತಾ ಇದ್ದಾರೆ. ಚಿತ್ರಮಂದಿರಗಳಿಗೆ ಚಿತ್ರಕ್ಕೆ ಮುಗಿಬೀಳ್ತಾ ಇದ್ದಾರೆ ಅಂತ ಹೇಳಿದರೆ ಥಿಯೇಟರ್ ಅವರು. ಸೊ ನಿಜವಾಗ್ಲೂ ಬೇಜಾರಾಗ್ತಕ್ಕಂಥ ವಿಚಾರ. ಆದರೆ ನಿನ್ನೆಯಿಂದ ಎಲ್ಲ ಸಾರ್ಟ್ ಔಟ್ ಆಗಿದೆ. ಥಿಯೇಟರ್ಗಳು ಸಿಗ್ತಾ ಇದೆ ಸರ್. ಓಕೆ, ಎಲ್ಲೂ ಕೂಡ ಅಂಬೇಡ್ಕರ್ ಅವರು ಒಂದು ಜಾತಿಗೆ ಸೇರಿರ್ತಕ್ಕಂಥವ್ರು ಅಂತ ಹೇಳ್ಬಿಟ್ಟು ಎಲ್ಲೂ ಹೇಳಿಲ್ಲ. ಸಂವಿಧಾನ ಭಾರತದ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರಿಗೂ ಬರೆದಿರ್ತಕ್ಕಂಥ ಸಂವಿಧಾನ. ಸೊ ಅಂಬೇಡ್ಕರ್ ಅವ್ರನ್ನ ಪ್ರತಿಯೊಬ್ಬರು ಕೂಡ ನಾವು ಪೂಜಿಸಲೇಬೇಕು. ಸಂವಿಧಾನವನ್ನು ಮಾಡಿದ್ದಾರೆ, ಸಂವಿಧಾನಗಳನ್ನು ಬರೆದಿದ್ದಾರೆ. ಅವ್ರು ಎಲ್ಲೂ ಕೂಡ ಯಾವುದರಲ್ಲೂ ಒಂದು ಜಾತಿಗೆ ಮಾತ್ರ ಸೀಮಿತ ಅಂತ ಹೇಳಿಲ್ಲ, ಎಲ್ಲ ಜಾತಿಗೂ ಸೀಮಿತವಾಗಿರ್ತಕ್ಕಂಥದ್ದು. ಕುವೆಂಪು, ಗಾಂಧೀಜಿಯವರು ಹಾಗೂ ಅಂಬೇಡ್ಕರ್ ಅವರು. ಇವತ್ತು ಅಂಬೇಡ್ಕರ್ ಅವರ ದಿನದಂದು ತುಂಬ ಖುಷಿಯಾಗತ್ತೆ. ಇವತ್ತು ನಮ್ಮ ಮೂವಿ ರಿಲೀಸ್ ಆಗಿದೆ. ಒಂದು ಕಾಂಟ್ರಿಬ್ಯೂಷನ್ ಸರ್ ನಮ್ಮ ಚಿತ್ರದಿಂದ ಅವರಿಗೆ. ಸರ್ ಎಲ್ಲ ಕಡೆ ಚೆನ್ನಾಗಿ ಆಗ್ತಾ ಇದೆ. ಸಣ್ಣ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಮಾರ್ನಿಂಗ್ ಶೋ ಕೆಲವು ಕಡೆ ಡಿಲೇ ಆಗಿದೆ, ಪೋಸ್ಟ್ಪೋನ್ ಆಗಿ ಆಫ್ಟರ್ನೂನ್ ಶೋ ಸ್ಟಾರ್ಟ್ ಆಗಿದೆ. ಸೊ ಖಂಡಿತ ಎಲ್ಲ ಶೋಗಳು ಸಿಗುತ್ತೆ ಸರ್. 1 or 2 ಡೇಸಲ್ಲಿ ಎಲ್ಲ ಶೋಗಳು ಸಿಗುತ್ತೆ. ಎಲ್ಲರಿಗೂ ಚಿತ್ರ ರೀಚ್ ಆಗುತ್ತೆ. ಹೌದು, ಖುಷಿಯಾಗತ್ತೆ. ತುಂಬ ಜನ ಬಂದು ಹೇಳಿದ್ರು, ಸರ್ ನೀವು ಬಂದರೆ ಗೂಸ್ ಬಂಪ್ಸ್ ಬರ್ತಾಯಿತ್ತು ಸರ್ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನಾನು ಥ್ಯಾಂಕ್ಸ್ನ ಹೇಳ್ತೀನಿ ಎಲ್ಲರಿಗೂ. ಖುಷಿ ಇದೆ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ತುಂಬ ಖುಷಿ ಆಯಿತು. ಯಾಕಂದರೆ ತುಂಬ ದಿನದ ಕನಸು ಅಂತಲೇ ಹೇಳ್ಬೋದು, ತುಂಬ ದಿನದ ಶ್ರಮ ಅಂತಲೇ ಹೇಳ್ಬೋದು. ಆ್ಯಂಡ್ ಬಂದು ನೋಡಿ ಪ್ರೇಕ್ಷಕರ ಒಂದು ಒಪಿನಿಯನನ್ನು ಕೇಳುವಾಗ ತುಂಬ ಖುಷಿ ಆಯಿತು. ಯಾಕಂದರೆ ಎಲ್ಲರ ಕಡೆಯಿಂದನೂ ಒಂದು ಪಾಸಿಟಿವ್ ರಿಪ್ಲೈ ಬಂತು, ತುಂಬ ಚೆನ್ನಾಗಿದೆ ಅಂತ ಹೇಳಿ. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ತುಂಬ ಜನ ಒಳ್ಳೆ ಮಾತುಗಳನ್ನ ಹೇಳಿದರು. ನಿಜವಾಗ್ಲೂ ನಿಮ್ಮ ಪಾತ್ರದ ಮೂಲಕ ಕಣ್ಣೀರು ತರಿಸುವಂಥ ಪಾತ್ರ ಆಗಿತ್ತು. ಮನ ಮುಟ್ಟುವಂಥ ಕ್ಯಾರೆಕ್ಟರ್ಗಳು ಇದೆ ನಮ್ಮ ಮೂವಿಯಲ್ಲಿ. ಎಲ್ಲರೂ ಪಾತ್ರಗಳು ಕೂಡ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಾ ಇದೆ. ಅದೇ ರೀತಿಯಾಗಿ ಪ್ರೇಕ್ಷಕರಿಂದ ಕೂಡ ಒಂದು ಒಳ್ಳೆ ರೆಸ್ಪಾನ್ಸ್ ಕೂಡ ಬಂತು. ಸೊ ಫಸ್ಟ್ ಶೋ ಎಲ್ಲ ಆಡಿಯನ್ಸ್ ಜೊತೆ ನೋಡಿದ್ದು ತುಂಬ ಖುಷಿ ಆಯಿತು. ಹಾಂ ಹೌದು, ನಂದು ಇದು ಮೊದಲನೇ ಸಿನಿಮಾ. ಆ್ಯಕ್ಚುಲಿ ಪ್ರೀಮಿಯಂ ಶೋ ಇದ್ದಾಗ ನಾನು ಮತ್ತು ನಮ್ಮ ಹೀರೋಯಿನ್ ಇಬ್ಬರೇ ನೋಡಿರಲಿಲ್ಲ ಮೂವಿಯನ್ನು. ಸೊ ಕ್ಯೂರಿಯಾಸಿಟಿ ಇತ್ತು. ಎಲ್ಲ ಮೂವಿ ಶೂಟ್ ಆಗೋ ಟೈಮಲ್ಲಿ ನಮಗೆ ಒಂದು ಡೌಟ್ ಇತ್ತು, ಈ ಸೀನೆಲ್ಲ ಎಲ್ಲೆಲ್ಲಿ ಹಾಕ್ತಾರೆ ಅಂಥೇಳಿ. ಇವಾಗ ಮೂವಿಯನ್ನು ನೋಡುವಾಗಲೂ ನಿಜವಾಗ್ಲೂ ಚೆನ್ನಾಗಿದೆ ಅಂತ, ಪ್ರೇಕ್ಷಕಿಯಾಗಿ ಚೆನ್ನಾಗಿದೆ ಅಂತ ನಂಗೆ ನಿಜವಾಗ್ಲೂ ಅನ್ನಿಸ್ತು. ಇವತ್ತು ಇಲ್ಲಿ ಹೇಗೆ ಥಿಯೇಟ್ರ್ ಫುಲ್ ಆಗಿದೆ, ಹಾಗೆ ನಮ್ಮ ರಿವ್ಯೂಸನ್ನು ನೋಡಿಕೊಂಡು ಮುಂದಿನ ದಿನದಲ್ಲಿ ಎಲ್ಲ ಥಿಯೇಟ್ರುಗಳು ಫುಲ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಥ್ಯಾಂಕ್ ಯು. ಈ ಸಿನಿಮಾ ನೋಡಿ, ನಾವು ತುಂಬ ವರ್ಷಗಳ ಹಿಂದೆ ನರಗುಂದ ಅನ್ನೋ ಹತ್ಯಾಕಾಂಡ ಇದೆಲ್ಲ ಪೇಪರ್ನಲ್ಲಿ ನೋಡಿದ್ದು. ಆದರೆ ಇಷ್ಟು ಕಂಪ್ಲೀಟ್ ವಿಚಾರ ನಮಗೂ ಈ ಕಥೆನಲ್ಲಿ ಗೊತ್ತಿರಲಿಲ್ಲ. ಸಿನಿಮಾ ನೋಡಿದಾಗ ಡೈರೆಕ್ಟ್ರ್ ಅವರು ಸ್ಕ್ರೀನ್ ಪ್ಲೇ ಎಲ್ಲೂ ಲ್ಯಾಗ್ ಆಗ್ದಂಗೆ ಅದನ್ನು ನೀಟಾಗಿ ಹೇಳ್ಕೊಂಬಂದಿದ್ದಾರೆ.
ಎಷ್ಟು ಹಿಂದೆ ಜನಗಳು ಯಾವ ರೀತಿ ಬದುಕಿದ್ರು, ಏನು ಒಂದು ದೌರ್ಜನ್ಯ ದಬ್ಬಾಳಿಕೆ ಮಾಡ್ತಾಯಿದ್ರು, ಇದೆಲ್ಲ ನೋಡಿದಾಗ ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ಮೈ ಜುಮ್ ಅನಿಸುತ್ತೆ. ಯಾಕಂದರೆ ಕೊನೆಗೆ ಅಂತಿಮವಾಗಿ ಅವ್ರು ಏನು ಹೇಳಿದ್ದಾರೆ ಅಂದರೆ, ಮನುಷ್ಯ ಜಾತಿ ಒಂದೇ, ಎಲ್ಲರೂ ಸಮಾನರು, ಈಕ್ವಾಲಿಟಿ. ಅಂಬೇಡ್ಕರ್ ಅವರು ಏನು ಹೇಳಿದರು, ಅದು ಒಂದು ಫೈನಲ್ ಆಗಿ ಮೆಸೇಜ್ ಬಂದಿದೆ. ಕತೆ ತುಂಬ ಅದ್ಭುತವಾಗಿದೆ. ಎಲ್ಲ ಕರ್ನಾಟಕ ಜನತೆ ನೋಡಿ ಇದನ್ನು ಬೆನ್ತಟ್ಟಿ ಅವ್ರಿಗೆ ಆಶೀರ್ವದಿಸ್ಬೇಕು ಅಂತ ನಾನು ಎಲ್ಲರಲ್ಲಿ ಕೇಳ್ಕೊತಾ ಇದ್ದೀನಿ.